ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಿ ಅಂದ್ಕೊಂಡಿನಿ. ಇವತ್ತು ನಮ್ಮನೆಗೆ ನಮ್ಮೂರಾಗ ಆದ್ರೆ ಮಳೆ ಹಬ್ಬ, ಅಕ್ಕಪಕ್ಕದ ಊರಲ್ಲೆಲ್ಲ ಹೋದವರ ಹಬ್ಬ ಆಗೈತಿ. ಇವತ್ತು ನಮ್ಮೂರಲ್ಲಿ ಹಬ್ಬ, ನಮ್ಮನೆಗೆ ಹಬ್ಬ ಮಾಡ್ತೀವಿ. ಇವತ್ತು ಕಡುಬು ಮಾಡ್ತೀವಿ, ಚಿಕನ್ ಸಾರು, ಮಟನ್ ಸಾರು ಎಲ್ಲ ಮಾಡ್ತೀವಿ. ಮತ್ತು ಸ್ಪೆಷಲ್ ಹಲಸೆ ಹಣ್ಣಿನ ಕಡುಬು ಮಾಡ್ತೀವಿ ಇವತ್ತು. ಮತ್ತು ನೆಂಟರು ಬರ್ತಾರೆ ನಮ್ಮನೆಗೆ ಹಬ್ಬಕ್ಕೆ. ಈ ವಿಡಿಯೋನ ಮನೆ ತನಕ ನೋಡ್ರಿ, ಲೈಕು ಶೇರು ಕಮೆಂಟ್ ಮಾಡ್ರಿ. ಇವತ್ತು ಆದ್ರೆ ಮಳೆ ಹಬ್ಬಕ್ಕೆ ಬರ್ರಿ, ಎಲ್ಲ ಸೇರಿ ಬಿಂಗಿ ಮಾಡಿಬಿಡರಿ. ನೋಡ್ರಿ ಕಡುಬೆಲ್ಲ ರೆಡಿ ಆದವು. ನಿನ್ನೆ ಎಲ್ಲ ಹಿಟ್ಟು ಹದ ಮಾಡಿ ಇಟ್ಟಿದೆ. ಇವಾಗ ಎದ್ದಳು ಸ್ನಾನ ಮಾಡಿ ಕಡುಬು ಹೋಯ್ದಿಟ್ಟಿನಿ. ಭಾಳ ಏನು ಮಾಡಿ ಇನ್ನೊಂದು 15 ಕಡುಬು ಆಗ್ಯಾವ. ಕಡುಬೆಲ್ಲ ಕಟ್ ರೆಡಿ ಆಯ್ತು. ಬೇಸನ್ ಬರ್ರಿ ಈಗ. ಆಕಾಶ ಕಟ್ಟಿ ತಪ್ಪಿಬಿಡ್ರೆ ಕೊಟ್ಟವೆ ಮಾಡ್ತಾರೆ. ನೋಡಿ ಈ ತರ ಮುಚ್ಕೋಬೇಕು, ಉಸಿರಾಡ್ಬಾರ್ದು. ಬೇಯ್ಬೇಕಾರೆ ಗಾಳೆಲ್ಲ ಹೊರಗೋಗ್ಬಾರ್ದು, ಗಾಳೆ ಒಳಗೆ ಬೇಗ ಬರ್ತಾರೆ. ಕಲ್ಲು ಹೇರಿಟ್ಟಿನಿ. ಈಗ 1 ತಾಸು ದೊಡ್ಡ ಬೆಂಕಿಗೆ ಬೇಯಿಸ್ಬೇಕು. ಸಣ್ಣ ಬೆಂಕಿ ಅಂದರೆ ಕಲ್ಲು ಬೇಯೋದಿಲ್ಲ. ನೋಡ್ರಿ ಇವಾಗ ಕಡುಬು ಬೇಯಿಸಕ್ಕಿಟ್ಟು. ಈಗ ಸ್ವಲ್ಪ ಹೊಸವಾಗಿ ಹಿಡಿತು, ತಿಂಡಿ ತಿನ್ಕೋಬೇಕು. ಚಪಾತಿ ರೆಡಿ ಆಗಿವೆ, ತಿಂಡಿ ತಿನ್ಕೊಂಡು ಆಮೇಲೆ ಹಬ್ಬದ ಕೆಲಸ ಶುರು. ಉಳ್ಳಾಗಡ್ಡೆ ಟೊಮೆಟೊ ಹಣ್ಣು ಹೆಚ್ಚಬೇಕು, ಹಲಸೆ ಹಣ್ಣಿನ ಕಡುಬು ಮಾಡಬೇಕು, ಬಾಳೆ ಒಸ್ಬೇಕು, ನೆಂಟರಿಗೆ ಕವಳು ಕಡಿಕೆ ಕುಟ್ಬೇಕು. ಈಗ ನಮ್ಮನೇಲಿ ಕೋಳಿ ತಾವು ಹೋಗಿ ಕೋಳಿ ಕೊಕ್ಕಿ ಬರ್ಬೇಕು. ಆಮೇಲೆ ಕೋಳಿ ಚಿಕನ್ನು ತುಪ್ಪಡಿ ಮಾಡಬೇಕು, ಆಮೇಲೆ ಸಾರು ಮಾಡಬೇಕು, ಸುಕ್ಕ ಮಾಡಬೇಕು, ಕಬಾಬ್ ಮಾಡಬೇಕು. ಎಲ್ಲ ಮಾಡ್ಬೇಕಲ್ಲ ಇವತ್ತು ಹಬ್ಬ. ನೆಂಟರು ಬರ್ತಾರೆ. ಎಷ್ಟು ಕೆ ಜಿ ತರ್ತೀರಿ? 10 kg ಕೋಳಿ ಇಲ್ಲ, ಆಂಧ್ರ ಕೋಳಿ. ಅವು ಬೇಡ, ಅವು ತಿನ್ನಕ್ಕೆ ಚಲೋ ಆಗೋದಿಲ್ಲ. ಆಂಧ್ರ ಕೋಳಿ ಬ್ರಾಯ್ಲರ್ ಕೋಳಿನೇ ತಗೋಬಿಡ್ರಿ, ತಕ್ಕತ್ತಿರ್ತದೆ. ಮಗ ಎಂಟೆ ಬೇಕು ನಿಂಗೆ? ಹಾಂ, ಲಿವರ್ ಬೇಕಣ್ಣ? ಬೇಡ ಬೇಡ ಬೇಕಾ? ಬೇಡ ಬೇಡ. ನೀನು ಚಿಕನ್ ತಿನ್ನಲ್ಲ? ಹಾಂ, ಹಲೋ, ನಿಂಗೆ ಹುಡುಗಿ ಬೇಕಾ? ಹಾಂ, ಹುಡುಗಿ ಬೇಕಾ? ಬೇಡ ಬೇಕಾ? ಬೇಡ ಹೇಳೋ ಹೇಳ. ನೋಡ್ರಿ ಇವಾಗ ಅಡುಗೆ ಶುರು ಮಾಡಿ ತಿಂಡಿ ತಿಂದು ನನ್ನ ಮಗಳು ಕಾಯಿ ಹರಿತಾ ಇದ್ದಾಳೆ. ನಾ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ. ನನ್ನ ಸೊಸೆ ಕೊತ್ತಂಬರಿ ಸೊಪ್ಪು ಹೆಚ್ಚಾಕಿಡ್ದಾಳೆ. ಈಗೆಲ್ಲ ಸೇರಿ ಈಗ ಬೇಗ ಬೇಗ ಅಡುಗೆ ಮಾಡಬೇಕು. ಮಸಾಲೆ ಮಾಡೋಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಕಡುಬು ಇಟ್ಟು ಒಂದು ಅರ್ಧ ತಾಸು ಹೊತ್ತು ಕಡುಬು ಬೇಯ್ತಾ ಇದ್ದಾವೆ. ನಾವು ಅಷ್ಟರೊಳಗೆ ಮಸಾಲೆ ರೆಡಿ ಮಾಡ್ಕಿರ್ತೀವಿ. ಇನ್ನೊಂದು ಅರ್ಧ ತಾಸಿಗೆ ಕಡುಬು ಬೇಯ್ತಾ 1 ತಾಸು ಆಕತಿ ಕಡುಬಿಗೆ. ಅಷ್ಟೊತ್ತೆ ನಾವು ಮಸಾಲೆ ರೆಡಿ ಮಾಡ್ಕೊಂಡು ಮಸಾಲೆ ಎಲ್ಲ ತಿರ್ಸ್ಕೊಳ್ತೀವಿ. ನೋಡಿ ನಮ್ಮನೆಯವರು ಈಗ ಹೋಗಿ ಕೋಳಿ ತಗೊಬಂದ್ರು. ಆ ಕೋಳಿ ಭೂತಪ್ಪು ಕೊಯ್ದರೆ 5 ಚಪ್ಪೆ ರೊಟ್ಟಿ ಅಳು ಬರ್ತಾ ಬೇಕು. ಈಗ ರೊಟ್ಟಿ ಮಾಡ್ತಾ ಇದ್ದೀನಿ. ಈ ಥರ 5 ಚಪ್ಪೆ ರೊಟ್ಟಿ ಮಾಡ್ಬೇಕು, ಉಪ್ಪು ಹಾಕೋದಿಲ್ಲ. ನೋಡ್ರಿ ಇದೇ ಅಳು ಭತ್ತ ಪೂಜಕ್ಕೆ. ಭತ್ತ ಹಾಕಿ ಹುರ್ಕೋಬೇಕು. ನೋಡ್ರಿ ಕೋಳಿ ಕೊಯ್ಯಕ್ಕಿಂತ ಮುಂಚೆ ಭೂತಪ್ಪುಗೆ ಪೂಜೆ ಮಾಡ್ಕೋಬೇಕು. ನಮ್ಮ ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ.
ನೋಡ್ರಿ ಕೋಳಿ ಬರಬ್ಬರಿ ಇದೆ. ಒಂದೊಂದು ಕೋಳಿ 3-3 kg ಇದಾವ. ಕೊಯ್ಯಕ್ಕಿಂತ ಮೊದಲೇ ಕಾಲು ತೊಳ್ಕೊಬೇಕು. ನೋಡ್ರಿ ಕೋಳಿ ಕೊಯ್ದಾತಿ. ಈಗ ಮನೆ ಹೋಗಿ ಕ್ಲೀನ್ ಮಾಡ್ಬೇಕು. ಟೈಮ್ ಆಯ್ತು. ನೋಡ್ರಿ ಕಡು ಬೆಂದು ಎಂತದು ಮುಚ್ಚುಳ ತೆಗ್ದು ನೋಡ್ತಾ ಇದ್ದೀನಿ. ಕಡು ಬೆಂದು ಅಂತ ಗೊತ್ತು ಮಾಡ್ಕಿನದರೆ ಹಿಂಗೆ ಬಾರಿಸ್ಬೇಕು. ಬುಕ್ ಅಂತವ ಹಣ್ಣಿನಂಗೆ. ಅಕ್ಕಿ ಕಡುಬು ರೆಡಿ ಆಯ್ತು. ಈಗ ಹಲಸೆ ಹಣ್ಣು ಕಡುಬು ಮಾಡ್ತಾ ಇದ್ದೀನಿ. ಹಲಸೆ ಹಣ್ಣು ಕಡುಬು ಏನು ಭಾಳ ಅಲ್ಲ, ಪೂಜಕ್ಕೆ 4 ಕಡುಬು ಮಾಡ್ತಾ ಇದ್ದೀನಿ. ಹಲಸೆ ಹಣ್ಣಿನ ಕಡುಬಿನ ರೆಸಿಪಿನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಜಾಸ್ತಿ ಏನು ಮಾಡಿಲ್ಲ, ಹಬ್ಬಕ್ಕೊಂದು 4 ಕಡುಬು ಮಾಡೀನಿ ಪೂಜಕ್ಕೆ. ನೋಡಿ ಸಣ್ಣ ಸಣ್ಣಕ್ಕೆ ಮಾಡೀನಿ. ಈಗ ಚಿಕನ್ ಸಾಂಬಾರು ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಟೊಮೆಟೊ ಹಣ್ಣೆಲ್ಲ ಹುರಿತಾ ಇದ್ದೀನಿ. ಚಿಕನ್ ಬೇಯಿಸಕ್ಕೆ ಇಟ್ಟಿನಿ. ಮಸಾಲೆ ರೆಡಿ ಆಗೈತಿ. ಇನ್ನು ಮಸಾಲೆ ಹಾಕಿ ಚಿಕನ್ ಸಾರು ಮಾಡಿ, ಚಿಕನ್ ಪಲ್ಯ ಮಾಡಿ, ಹಲಸೆ ಹಣ್ಣು ಕಡುಬು ರೆಡಿ, ಅನ್ನನೂ ರೆಡಿ. ಟೈಮು ಆಗೋತು. ಈಗ ನನಗೂ ಹೊಸವಾಗೈತಿ. ನೆಂಟರು ಬರೋರೊಳಗೇನೆ ನಾವು ಒಂದು ಸ್ವಲ್ಪ ಫಸ್ಟ್ ಊಟ ಮಾಡ್ಕಿತ್ತೀವಿ, ಆಮೇಲೆ ನೆಂಟ್ರಿಗೆ ಇಕ್ತೀವಿ. ರೀ ಹಲಸೆ ಹಣ್ಣು ಕಡುಬು ನೋಡಿರಿ. ಇದು ಅವಾಗ ಕಟ್ ಮಾಡಿದ ಹಲಸೆ ಹಣ್ಣು ಕಡುಬು, ಇವಾಗ ಕಟ್ ಮಾಡಿದ್ದು ಅಕ್ಕಿ ಕಡುಬು. ಊಟ ಮಾಡೋಕ್ಕಿಂತ ಮೊದಲೇ ದೇವರಿಗೆ ಎಡೆ ಹಾಕ್ಬೇಕು ಇಡ್ಲಿಗೆ. ಕೆಲವರು 4 ಹಾಕ್ತಾರೆ, ಕೆಲವರು 2 ಹಾಕ್ತಾರೆ. ನಾವು 5 ಎಡೆ ಹಾಕ್ತೀವಿ. ನಾಲ್ಕು ಎಡೆಗೆ ತರಕಾರಿ ಹಾಕಿನಿ, 1 ಎಡೆಗೆ ಮಾತ್ರ ಚಿಕನ್. ಕಡುಬು ಅಕ್ಕಿ ಕಡುಬು ಇದು ಹಲಸೆ ಹಣ್ಣಿನ ಕಡುಬು. ಮಾಡಿದ್ದೆಲ್ಲದು 5 ಬೇಳೆ ಹಾಕಿನಿ, ಆದ್ರೆ ಚಿಕನ್ ಸಾರು ಮಾತ್ರ 1 ಎಡೆಗೆ ಹಾಕಿನಿ. ಬದನೆಕಾಯಿ ಪಲ್ಯ ಮಾಡೀನಿ. ಇಷ್ಟೇ ಮಾಡಿದ್ದೆಲ್ಲ ಹಾಕಾಯ್ತು. ಈಗ ಪೂಜೆ ಮಾಡ್ಬೇಕು.
ನಾವು ಹಿರಿಯರನ್ನು ಪೂಜೆ ಮಾಡ್ದಂಗೆ ಹಬ್ಬದಾಗೆ ನಾವು ಪ್ರತಿ ಹಬ್ಬದಾಗೂ ಈ ಥರ ಪೂಜೆ ಮಾಡ್ತೀವಿ. ಇಡ್ಲಿಗೆ ಹಿರಿಯರ ಹೆಸರು ಹೇಳಿ ಬರೀ ತುಪ್ಪ ಹಾಕ್ಬೇಕು. ಇಷ್ಟು ಪೂಜೆ ಆದ್ಮೇಲೆ ಇದೊಂದು ಎಡೆ ತೆಗಿಯೋದಿರಿ. ಇದು ಚೌಡಮ್ಮನ ಹೆಸರು ಹೇಳಿ ಹಾಕ್ತೀವಿ. ಇದು 4 ಎಡೆದು ತೆಗೆದು ಅಗ್ನಿಗೆ ಹಾಕ್ಬೇಕು. ಎಲ್ಲ ಒಂದೊಂದು ಮಾಡಿದ ವಸ್ತು ತೆಗೆದು ಅಗ್ನಿ ಹಾಕ್ಬೇಕು. ಇದು ಅಗ್ನಿಗೆ ಹಾಕಿ ಕೈ ಮುಗಿದ್ರಾತು. ಈ ಚೌಡಮ್ಮನ ಎಡೆನ ಗೋವಿಗೆ ಕೊಡ್ಬೇಕು. ಇದು ನಮ್ಮನೆಗೆ ಗೋವಿಲ್ಲ, ನಾಳೆ ಬೆಳಿಗ್ಗೆ ಬೇರೆ ಕಡೆ ಹೋಗಿ ಕೊಡ್ಬೇಕು. ಅದನ್ನ ಹಂಗೆ ತೆಗೆದಿಟ್ಬಿಡ್ತೀನಿ. ಇವು 4 ಎಡೆನ ನಾವು ಊಟ ಮಾಡಕ್ ಕಡಿಲ್ಲ. ಪೂಜೆ ಮಾಡಿ ಎಡೆ ತೆಗೆದ ನಂತರ ಇನ್ನೆಲ್ಲ ಕ್ಲೀನ್ ಮಾಡಿ ನಾವು ಊಟ ಮಾಡಿರೋದು. ಇದು ನಾವು ಉಂಡಾಗೇನೆ ಮುಚ್ಚಲ್ಲ. ದೇವ್ರ ಪೂಜೆ ಮಾಡಿದ್ಮೇಲೆ ನೆಲ ಒರೆಸ್ಬೇಕಂತೆ. ದೇವ್ರಿಗೆ ಹಾಕಿದ ಎಡೆ ಊಟ ಮಾಡ್ತಾ ಇದ್ದೀನಿ. ಹಲಸೆ ಹಣ್ಣು ಕಡುಬು ಸಖತ್ತಾಗಿವೆ. ತರಕಾರಿ ಸಾಂಬಾರು ಸಖತ್ತಾಗೈತಿ. ಹಲಸೆ ಹಣ್ಣು ಕಡುಬು ಭಾರಿ ಚಲೋ ಆಯ್ತು ನೋಡ್ರಿ. ಹಬ್ಬ ಮಾಡಿ ಊಟ ಮಾಡೋದು ಇಷ್ಟೊತ್ತಾಯ್ತು. ನೆಂಟರು ಬರೋ ಟೈಮ್ ಆಯ್ತು. ನೆಂಟರು ಬರೋಳಗೆ ನಾನು ಊಟ ಮಾಡ್ಕೊತೀನಿ. ದೇವ್ರ ಎಡೆ ಊಟ ಆಯ್ತು, ಅದಕ್ಕೆ ಗೌಲ್ ಹಾಕಿನಿಲ್ಲ. ಇನ್ನು ಎಕ್ಸ್ಟ್ರಾ ಎಳೆ ತಗೊಂಡು ಅದಕ್ಕೆ ಕಬಾಬು ಎಲ್ಲ ಹಾಕಿ ಚಿಕನ್ ಸಾರು ಕಡುಬು ಎಲ್ಲ ಹಾಕಿ ಊಟ ಮಾಡ್ತೀನಿ. ಕಡಿ ತೆಗಿತ ಚಿಕನ್ ಸಾರಿಗೆ ಕಡುಬಿಗೆ ಹೆಂಗಾಗಿತ್ರಿ? ಎಷ್ಟು ರುಚಿ ಆಗೈತಲ್ಲ. ಕಡುಬು ಚಿಕನ್ ಸಾರು ಮಾಡೋ ರೆಸಿಪಿ ನನ್ನ ಚಾನಲಲ್ಲಿ ಇದೆ ನೋಡ್ರಿ. ಇವತ್ತು ಆದ್ರೆ ಮಳೆ ಹಬ್ಬ, ಇವತ್ತು ಮಾಡೀನಿ ಅವತ್ತು ಮಾಡೀನಿ. ಈಗ ನೆಂಟರು ಬರ್ತಾರೆ, ನೆಂಟ್ರಿಗೂ ಊಟ ಹಾಕ್ಬೇಕು. ಈಗ ಇಲ್ಲಿ ನಂದು ಈಗ ಊಟ ಆಯ್ತು, ನೆಂಟರು ಬರ್ತಾರೆ, ನೆಂಟ್ರಿಗೂ ಊಟಕ್ಕೆ ಬಡಿಸ್ತೀನಿ. ಹಾಗೆಯೇ ನನ್ನ ಚಾನಲಿಗೆ ಲೈಕು ಶೇರು ಕಮೆಂಟ್ ಮಾಡ್ರಿ. ಇವತ್ತು ನೆಂಟರು ಬರ್ತಾರೆ ನಮ್ಮ ಮನೆಗೆ. ನೀನು ಈ ಬದಿ ಮಾಡ್ತಾ ಇದೀಯ ಅನ್ಸೋದು. ಮಾಡ್ತಾ ಇದೀಯ ಊಟ ಮಾಡೋದು ಮಾಡ್ತಾ ಇದ್ದಾನೆ. ಹೌದು